ಸ್ಕ್ರ್ಯಾಂಬ್ಲರ್ 400X ಟ್ರ್ಯಾಂಪ್ ಬ್ರ್ಯಾಂಡ್ದು ತುಂಬಾ ಬಸ್ ಕ್ರಿಯೇಟ್ ಮಾಡಿದೆ ಮಾರ್ಕೆಟಲ್ಲಿ ಈ ಗಾಡಿ. ಪರವಾಗಿಲ್ಲ ಗುರು, ತುಂಬ ಲೈಟಾಗಿದೆ, ಎಳ್ದಾಡ್ದಕ್ಕೂ ಏನು ಅಷ್ಟೊಂದೇನು ತೂಕ ಅನ್ನಿಸ್ಲಿಲ್ಲ ನನಗೆ. ಕಮಾನ್ ಲೆಟ್ಸ್ ರೈಡ್. ಏನು ಗುರು ಕ್ಲಚ್ ಬಿಟ್ಟಿದ್ದಂಗೆ ಗಾಡಿ ಜಂಪ್ ಆಗ್ತೈತೆ. ನಮಸ್ಕಾರ ಗುರುವೇ, ಹೇಗಿದ್ದೀರಾ? ಆರಾಮ? ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ? ನಂದು ಎಲ್ಲ ಆರಾಮಾಗಿ ನಡೀತಾ ಇದೆ. ಮನೆಯೆಲ್ಲ ಚೆನ್ನಾಗಿದ್ದೀರಾ? ಏನು ಗುರು ಇಷ್ಟು ಲೈಟಾಗಿದೆ ಗಾಡಿ? ಇದು ಟ್ರ್ಯಾಂಪ್ ಸ್ಕ್ರ್ಯಾಂಬ್ಲರ್ 400X. ಇದು ಬಂದು 40 ಹಾರ್ಸ್ ಪವರ್ ಇದೆ, 37.5 ನ್ಯೂಟನ್ ಮೀಟರ್ ಆಫ್ ಟಾರ್ಕ್. ಹೈವೇ ಟೂರಿಂಗಿಗೆ ಅಂತ ತೊಗೊಂಡೋದ್ರು ಗಾಡಿ. 40 ಹಾರ್ಸ್ ಪವರ್ ಈಸ್ ಮೋರ್ ದೆನ್ ಎನಫ್ ವಿ ಕ್ಯಾನ್ ಸಸ್ಟೈನ್. ಇವಾಗ ಗಾಡಿ ಹೈವೇಗೆ ತಗೊಂಡೋಗಿ ಹೇಗೆ ನುಗ್ಗುತ್ತೆ ಅಂತೆಲ್ಲ ಚೆಕ್ ಮಾಡೋಣ. ಬ್ರೇಕಿಂಗ್ ಚೆನ್ನಾಗಿದೆ ಗುರು, ಪಿಕಪ್ಪಿಂದ ಹಿಡಿದು ಗಾಡಿ ಹ್ಯಾಂಡ್ಲಿಂಗು ಸೂಪರ್ ಇದೆ. ನಾನು ರೀಸೆಂಟಾಗೇ ಸ್ಪೀಡ್ 400 ಇದ್ರದ್ದು ಇನ್ನೊಂದು ಸಿಬ್ಲಿಂಗು ಅದ್ರ ಮೇಲೂ ಒಂದು ವಿಡಿಯೋ ಮಾಡಿದ್ದೆ. ಸೇಮ್ ಇಂಜಿನ್ ಎರಡಕ್ಕೂ. ಸ್ಪೀಡ್ 400 ಇನ್ನೂ ಕೆಳಗಡೆ ಇದೆ ಹ್ಯಾಂಡಲ್ ಬಾರು. ಆಮೇಲೆ ಇನ್ನೊಂದು ಸ್ವಲ್ಪ ಟ್ರಾಫಿಕ್ನಲ್ಲಿ ಅದು ನುಗ್ಸಾಡೋದಕ್ಕೆ ಈಸಿ ಅನ್ನಿಸ್ತು. ಇದು ಏನು ಕಮ್ಮಿ ಇಲ್ಲ, ಇದು ಚೆನ್ನಾಗಿದೆ. ಇದು ಸ್ಟ್ಯಾನ್ಸ್ ಇದೆಯಲ್ಲ, ಇದು ಒಳ್ಳೆ ಅಪ್ರೈಟ್ ರೈಡಿಂಗ್ ಪಾಸ್ಚರ್ ಸ್ಟ್ಯಾನ್ಸ್. ಇದು ಕಾಲು ನೋಡಿ ಎರಡೂ ಫ್ಲ್ಯಾಟಾಗಿ ಇಟ್ಟಿದ್ದೀನಿ ನಾನು. 5.6 ಅನ್ನೋರ್ಗು ಏನು ಪ್ರಾಬ್ಲಮ್ ಇಲ್ಲ. ಈ ಥರ ಸೈಡಿಗೆ ಹೋಗ್ಬಿಟ್ಟು ಸಿಟಿನ ಹಿಂಗೆ ಕಾಲು ಇಟ್ಕೊಂಡ್ರು ಫುಲ್ಲು ಫ್ಲ್ಯಾಟಾಗಿ ಇಡ್ಬೋದು ಕಾಲನ್ನ. ಸೌಂಡ್ ಅಂತ ಬಂತು ಅಂದರೆ ಎಕ್ಸಾಸ್ಟು ಎರಡು ಸೇಮೆ. BS6 ಇಂಜಿನಲ್ಲೆಲ್ಲೂ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಬಾರ್ದು ಎಕ್ಸಾಸ್ಟ್ ನೋಟ್ ಮೇಲೆಲ್ಲ. ಮತ್ತು ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ಏನೇನಿದೆ, ಒಂದು ಸ್ಪೀಡ್ ಎಷ್ಟೋಗುತ್ತೆ ಅಂತ ತೋರಿಸುತ್ತೆ. ಇನ್ನೊಂದೇನಂದ್ರೆ ಇದರಲ್ಲಿ ಮೇನ್ ಎಲೆಕ್ಟ್ರಾನಿಕ್ಸ್ ಅಂತ ಬಂತು ಅಂದರೆ ಸ್ವಿಚಬಲ್ ABS, ಸ್ವಿಚಬಲ್ ಟ್ರಾಕ್ಷನ್ ಕಂಟ್ರೋಲ್. ಅಂದರೆ ಆನ್ ಆಫ್ ಮಾಡ್ಕೊಬೋದು ಯಾವಾಗ ಬೇಕು ಅಂದರೆ ಅವಾಗ. ಎಸ್ಪೆಷಲಿ ಆಫ್ ರೋಡಲ್ಲಿ ನಿಮಗೆ ಉಪಯೋಗ ಬರುತ್ತೆ. ಆ ಸಿಂಬಲ್ಗಳೆಲ್ಲ ಇಲ್ಲಿ ಕೊಟ್ಟವ್ರೆ, ಐಕಾನ್ಸು. ಈ ಕಡೆ ನೋಡಿದ್ರೆ ಗೇರ್ ಶಿಫ್ಟ್ ಮಾಡೋದು ಚೆನ್ನಾಗಿದೆ. ಇಲ್ಲಿ ದೊಡ್ಡದಾಗ 1 2 3 4 5 1 ಇಲ್ಲಿ ನೋಡಿ, ಇದು ಚೆನ್ನಾಗಿದೆ. ಇದು ಆಮೇಲೆ ಎಷ್ಟು ಕಿಲೋಮೀಟ್ರ್ ಓಡಿದೆ, ಟೈಮು, RPM ರೀಡಿಂಗು, ಬೇಸಿಕ್ಸ್ ಏನೇನು ಬೇಕೋ ಅದೆಲ್ಲ ಕೊಟ್ಟಿದ್ದಾರೆ. ಗಾಡಿ ಪ್ರೈಸ್ ಬಂದು 3.5 ಲಕ್ಷ ರೌಂಡ್ ಫಿಗರ್. ಮತ್ತೆ ಮಿರರ್ಸು ಓಕೆ, ಮಿರರ್ಸ್ ಇನ್ನೊಂದು ಸ್ವಲ್ಪ ವಿಸಿಬಿಲಿಟಿ ಇದ್ರೆ ಚೆನ್ನಾಗಿರ್ತಾ ಇತ್ತು. ಸ್ಪೀಡ್ 400ಗಿಂತ ಇದು ಒಂದು 10 kg ಜಾಸ್ತಿ ಗುರು. 185 ಕಿಲೋಸ್ ಇದೆ ಇದು ಸ್ಕ್ರ್ಯಾಂಬ್ಲರ್ 400. ಓಕೆ, ಹಾರ್ಸ್ ಪವರ್ ಎಲ್ಲ ಸೇಮು. ಟ್ಯಾಂಕ್ ಕೆಪಾಸಿಟಿ 13 ಲೀಟ್ರು, ಒಂದು 28 ಬರುತ್ತೆ ಅನ್ಕೋಣ. 28-30 ಮೈಲೇಜ್ ಬಂದರೆ ಓಕೆ. 360 ಕಿಲೋಮೀಟರ್ಸು ನಿಮಗೆ ಫುಲ್ ಟ್ಯಾಂಕ್ ಹಾಕ್ಸಿದ್ರೆ ಬರುತ್ತೆ ಮೈಲೇಜು. ನನಗೆ ಇದರಲ್ಲಿ ತುಂಬ ಇಷ್ಟ ಆಗಿದೆ ಏನಂದರೆ ಸ್ಟ್ಯಾನ್ಸು, ರೈಡಿಂಗ್ ಪಾಸ್ಚರ್ ಇದೆಯಲ್ಲ, ಕರೆಕ್ಟಾಗಿ ಕೈ ಅಗಲಿಸಿದೀವಿ, ಒಂಥರ ಹಿಂಗಿಲ್ಲ, ಈ ಥರ ಆರಾಮಾಗಿದೆ. ಅಂದರೆ ನಿಮಗೆ ಸ್ಟ್ರೈನ್ ಜಾಸ್ತಿ ಆಗಲ್ಲ ಶೋಲ್ಡರ್ ಮೇಲೆ, ವ್ರಿಸ್ಟ್ ಮೇಲೆಲ್ಲನೂ. ಜೊತೆಗೆ ಟ್ಯಾಂಕ್ ಇದೆಯಲ್ಲ, ಇದು ಹಿಡ್ಕೊಳೋದಕ್ಕೆ ಚೆನ್ನಾಗಿದೆ. ಟ್ಯಾಂಕ್ ಗ್ರಿಪ್ಪರ್ ಎಲ್ಲ ಇದೆಯಲ್ಲ, ಇದು ಕುತ್ಕೊಂಡಾಗ ಹಿಡ್ಕೊಳೋದಕ್ಕೆ ಚೆನ್ನಾಗಿದೆ. ಓವರ್ ಆಲ್ ಅರ್ಗೊನಾಮಿಕ್ಸು ಸಖತ್ತಾಗಿದೆ ಗುರು ಗಾಡಿ. ಇದು ಅರ್ಗೊನಾಮಿಕ್ಸ್ ಅಂದರೆ ಸೀಟಿಂಗ್ ಪಾಸ್ಚರು, ಗಾಡಿ ಕೂತ್ಕೊಂಡಾಗ ಆ ಫೀಲು ಎಲ್ಲ ಚೆನ್ನಾಗಿದೆ. ನಂದು ಅಡ್ವೆಂಚರ್ 390 ಐತಲ್ಲ KTMದು, ಅದಕ್ಕೆ ಕಂಪೇರ್ ಮಾಡಿದ್ರೆ ನೋಡಿ, ಅದು ಅಡ್ವೆಂಚರ್ ಗಾಡಿದು ಸ್ಕ್ರ್ಯಾಂಬ್ಲರು. ಇದನ್ನು ಆಫ್ ರೋಡ್ ಮಾಡುತ್ತೆ. ಅದು ಇನ್ನೊಂದು ಸ್ವಲ್ಪ ಇದಕ್ಕಿಂತ ಜಾಸ್ತಿ ಆಫ್ ರೋಡ್ ಮಾಡೋ ಕೇಪಬಿಲಿಟೀಸ್ ಇದೆ. ಹಂಗಂತ ಇದೇನು ಕಮ್ಮಿ ಇಲ್ಲ, ಇದನ್ನು ಚೆನ್ನಾಗಿ ಆಫ್ ರೋಡ್ ಮಾಡುತ್ತೆ. ಅಡ್ವೆಂಚರ್ 390 ಸಿಟಿನಲ್ಲಿ ಅಷ್ಟು ಕಂಫರ್ಟಬಲ್ ಇಲ್ಲ ಗುರು, ಅದು ತುಂಬ ಉದ್ದ ಜಾಸ್ತಿ. ಇದು ಅದರಷ್ಟು ಉದ್ದ ಇಲ್ಲ. ಆಮೇಲೆ ಇದು ಇನ್ನೂ ಕಾಂಪ್ಯಾಕ್ಟ್ ಆಗಿದೆ. ನಾನು ಇಂಥ ಗಾಡಿಗಳನ್ನ ಟ್ರಾಫಿಕಲ್ಲಿ ಎತ್ಕೊಂಡ್ಬರೋದಕ್ಕೆ ಕಾರಣನೂ ಇದೆ. ಏನಕ್ಕೆ ರಿಯಲ್ ವರ್ಲ್ಡ್ ಸಿನಾರಿಯೋ ಅಲ್ಲಿ ಚೆಕ್ ಮಾಡಬೇಕು ಗಾಡಿಗಳನ್ನ. ಅದಕ್ಕೋಸ್ಕರನೇ ಯಾವ್ದು ಟ್ರಾಫಿಕಲ್ಲಿ ಎತ್ಕೊಂಡ್ಬರ್ತೀನಿ ನಾನು. ಇವಾಗ ನೋಡಿ, ನೀವು ತೊಗೊಂಡ್ರು ಇಂಥ ಗಾಡಿಗಳೆಲ್ಲನೂ 400cc ರೇಂಜಲ್ಲಿ ಯಾವುದೇ ಗಾಡಿ ತೊಗೊಂಡ್ರು ಆಲ್ಮೋಸ್ಟ್ ಎಲ್ಲರೂ ಎಲ್ಲ ಕಡೆ ಯೂಸ್ ಮಾಡಬೇಕು ಅಂತಲೇ ತೊಗೊಳೋದು. ಪ್ರೈಮರಿಲಿ ಅದನ್ನು ಸಿಟಿಲೇ ಯೂಸ್ ಮಾಡ್ತಾರೆ ಜಾಸ್ತಿ. ಅದಾದಮೇಲೆ ಟೂರಿಂಗು, ತುಂಬ ಹಾರ್ಡ್ಕೋರ್ ಆಫ್ ರೋಡ್ ಮಾಡೋರು ತುಂಬ ಕಮ್ಮಿ. ಅದರಿಂದ ಈ ಥರ ಸಿಟಿನಲ್ಲಿ ಓಡಿಸಾಡಿದ್ರೆ ಒಂದು ಅಂದಾಜು ಗೊತ್ತಾಗುತ್ತೆ. ಆಮೇಲೆ ನೀವು ಯಾರು ಪರ್ಚೇಸ್ ಮಾಡಬೇಕು ಅವ್ರಿಗೂ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ಇದು ಬಂದ್ಬಿಟ್ಟು ಸೇಮ್ ಸ್ಪೀಡ್ 400 ಥರ ಲಿಕ್ವಿಡ್ ಕೂಲ್ ಇಂಜಿನ್ನು, ಇದರಲ್ಲಿ ಕೂಲೆಂಟ್ ಇರುತ್ತೆ. ಅದಾದ್ಮೇಲ್ಗಡೆ ಫುಟ್ ಪೆಕ್ಸ್ ಚೆನ್ನಾಗಿದೆ ಗುರು, ಸಖತ್ತಾಗಿ ಸ್ಟ್ರೇಟಾಗಿ ಇಟ್ಟಿದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ 390ಲಿ ಫುಟ್ ಪೆಕ್ ಸ್ವಲ್ಪ ಹೀಗಿರಲ್ಲ, ಹೀಗಿರುತ್ತೆ, ಬೆಂಡಿರುತ್ತೆ. ಇದು ಆಲ್ಮೋಸ್ಟ್ ಸ್ಟ್ರೈಟೇ ಇದೆ, ಸೂಪರ್. ಆಮೇಲೆ ಅದು ಎಷ್ಟು ದೊಡ್ಡ ಕೊಟ್ಟವ್ರು ನೋಡಿ. ಇದು ಬ್ರೇಕ್ದು ಪೆಡಲು, ಈ ಗೇರ್ ಇದೆಯಲ್ಲ, ಇದೊಂದು ಸ್ವಲ್ಪ ಆಚೆ ಬಂದಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ತಾ ಇತ್ತು ಅನಿಸ್ತಾ ಇತ್ತು. ಕಾಲು ಒಳಗಡೆ ಬಿಟ್ಟು ಚೇಂಜ್ ಮಾಡಬೇಕು, ಅದೊಂದು ಅಬ್ಸರ್ವೇಷನ್ನು. ನನಗಂತೂ ಹ್ಯಾಂಡಿಂಗ್ ಸಖತ್ ಇಷ್ಟ ಆಯಿತು ಗುರು. ಸ್ಪೀಡ್ 400 ಕೆಳಗಡೆ ಇರೋದಲ್ಲ ಹ್ಯಾಂಡಲು, ಇದೊಂದು ಸ್ವಲ್ಪ ರೈಸರ್ ಥರ ಇದೆ. ಅದು ಹ್ಯಾಂಡಲ್ ಬಾರ್ ರೈಸರು ಸಗದಾಗಿದೆ. ಮತ್ತು ಸಸ್ಪೆನ್ಷನ್ನು ಲೆಂತ್ ಜಾಸ್ತಿ ಇದೆ. ಇದು ನನ್ನ ಪ್ರಕಾರ ಗುರು ಸ್ಪೀಡ್ 400 ಈಸ್ ಎ ಪ್ರಾಪರ್ ಸಿಟಿ ಕಮ್ಯೂಟರು. ಟೂರಿಂಗು ಮಾಡ್ಬೋದು, ಮಾಡೋರ ಮೇಲೆ ಡಿಪೆಂಡು. ಆದರೆ ಟೂರಿಂಗು ಮಾಡಬೇಕು, ಸಿಟಿಲೂ ಓಡಿಸ್ಬೇಕು, ಸ್ವಲ್ಪ ಆಫ್ ರೋಡ್ ಆ ಕಡೆ ಈ ಕಡೆ ಮಾಡಬೇಕು, ಕಚ್ಚಾ ರೋಡಲ್ಲಿ ಓಡಿಸ್ಬೇಕು ಅಂದರೆ ಇಲ್ಲಿದೆ ನೋಡಿ ಗಾಡಿ. ಈ ಸ್ಕ್ರ್ಯಾಂಬ್ಲರ್ 400Xಗೆ ಮತ್ತು ಸ್ಪೀಡ್ 400ಗೆ ಪ್ರೈಸ್ ಡಿಫರೆನ್ಸ್ ಬಂದುಬಿಟ್ಟು ಆಲ್ಮೋಸ್ಟ್ ಸ್ಪೀಡ್ 400 ಬಂದು 3,13,000 ಏನು ಹೇಳಿದ್ರು ಅವರು. ಇಂಡಿಯಾದಲ್ಲಿ ಲಾಸ್ಟ್ 3-4 ಮಂತ್ಸಲ್ಲಿ ಎಷ್ಟು 400 ಸೆಗ್ಮೆಂಟಲ್ಲಿರೋ ಗಾಡಿಗಳು ಲಾಂಚ್ ಆಯಿತು ಅಂದರೆ ಚಾನ್ಸೇ ಇಲ್ಲ.
ಸ್ಕ್ರಾಂಬ್ಲರ್ 400X, ಸ್ಪೀಡ್ 400, ಹಿಮಾಲಯನ್ 450, ಇಷ್ಟೆಲ್ಲ KTM ಅವ್ರ ಅಡ್ವೆಂಚರ್ ಗಾಡಿನೂ ಬರುತ್ತೆ 400cc ನಲ್ಲಿ. ಪ್ರಾಬಬ್ಲಿ ಡೀಪ್ 400 400cc ಇಂಜಿನ್ ತೆಗೆದು ಅದಕ್ಕೆ ಹಾಕ್ಬೋದು. ಅದಾದ್ಮೇಲೆ ಸ್ಪೋರ್ಟ್ಸ್ ಬೈಕ್ ಬಂತು ಅಂದ್ರೆ ಏಪ್ರಿಲ್ ಅವ್ರದ್ದು 459 ಅದೇನೋ ಒಂದಿದೆಯಲ್ಲ ಆ ಗಾಡಿ ಬಂತು. ಆಮೇಲೆ ಹಾರ್ಲಿ ಡೇವಿಡ್ಸನ್ ಅವ್ರದ್ದು ಒಂದು ಗಾಡಿ ಬಂತು, ಇದೇ 450cc ಸೆಗ್ಮೆಂಟ್ ಅಲ್ಲಿ. ಬೇಜಾನ್ ಆಪ್ಷನ್ ಚೆಲ್ಲಾಡ್ತೈತೆ. ತಗೊಂಡವ್ರಿಗಂತೂ ಹೆವಿ ಕನ್ಫ್ಯೂಷನ್ ಅಂತೂ ಇರುತ್ತೆ. ಓಡಿಸ್ತಾ ಇದ್ರೆ ಗಾಡಿ ಮಾತ್ರ ಒಳ್ಳೆ SUV ಫೀಲಿಂಗು, ಮೇಲ್ಗಡೆ ಕೂತಿರೋದು. 400 ಆದರೆ ತುಂಬ ಸ್ವಲ್ಪ ಕೆಳಗಡೆ ಇದೆ ಗ್ರೌಂಡೆಡ್ ಆಗಿ. 80 ಹೋಗ್ತಾ ಇದ್ದೀನಿ, ಆದರೆ 80 ಹೋಗ್ತಿದೆ ಅಂತ ನಂಗೆ ಅಷ್ಟು ಫೀಲ್ ಅನಿಸ್ಲಿಲ್ಲ. ಏನೋ ಒಂದು ನಾರ್ಮಲ್ ಸ್ಪೀಡ್ ಅಂತಲೇ ಅನಿಸುತ್ತೆ 80 ಹೋಗ್ತಿದ್ರು. ನೋಡಿ ಸಸ್ಪೆನ್ಷನ್ನು ಸ್ವಲ್ಪ ಬೌನ್ಸಿ ಫೀಲ್ ಅನಿಸ್ತು. ನೋಡೋಣ, ಇನ್ನು ಮುಂದೆ ಹೋಗಿ ನೋಡೋಣ. ರೇರ್ ಬ್ರೇಕ್ನಲ್ಲೇ ಗಾಡಿ ಓಕೆ ಸೂಪರು. ರೇರ್ ಬ್ರೇಕಲ್ಲೇ ಗಾಡಿ ಆಲ್ಮೋಸ್ಟ್ ನಿಂತ್ಕೊಂಡ್ಬಿಡ್ತು. ಸ್ವಲ್ಪ ಲೋ ಸ್ಪೀಡ್ಸ್ನಲ್ಲಿ ರೇರ್ ಬ್ರೇಕೇ ಸಾಕು. ಏನಕ್ಕಂದರೆ ನೀವು ಫ್ರಂಟ್ ಬ್ರೇಕ್ ಹೊಡೆದ್ರೆ ಲೋ ಸ್ಪೀಡ್ನಲ್ಲಿ ನೋಡಿ ಈ ಥರ ಡೈವ್ ಆಗುತ್ತೆ, ಸಸ್ಪೆನ್ಷನ್ ಮುಂದೆ ಹೋಗಿ ಹಿಂದೆ ಬರುತ್ತೆ, ಅವಾಗ ನಿಮ್ಗೆ ಬ್ಯಾಲೆನ್ಸಿಂಗ್ ಸಿಗೋಲ್ಲ ಕರೆಕ್ಟಾಗಿ. ನೀವು ಅದಕ್ಕೆ ರೇರ್ ಬ್ರೇಕ್ಸ್ನ ಯೂಸ್ ಮಾಡ್ತಾ ಇದ್ರೆ ಸಿಟಿಲೆಲ್ಲ ನೋಡಿ ರೇರ್ ಬ್ರೇಕ್ ಹೊಡೆದ್ನ ಟಕ್ಕಂತಾಗೆ ನಿಂತ್ಕೊಂತು. ಇವಾಗ ಗೇರ್ ಟು ಗೇರ್ ಸ್ಪೀಡ್ನ ಚೆಕ್ ಮಾಡೋಣ. ಎಲ್ಲೋಯ್ತಾ ಇದೆ ಗುರು? ಓಕೆ, ಫಸ್ಟ್ ಗೇರ್ ಎಷ್ಟು ಹೋಗುತ್ತೆ? 40, ಸೆಕೆಂಡ್ ಗೇರ್ 65, ಥರ್ಡ್ ಗೇರ್ 100, 120 ಫೋರ್ತ್ ಗೇರು. ಬ್ರೇಕಿಂಗು ಚೆನ್ನಾಗಿದೆ ಗುರು. ಇನ್ನೊಂದು ಸ್ವಲ್ಪ ಸಸ್ಪೆನ್ಷನ್ ಅಡ್ಜಸ್ಟಬಲ್ ಇದ್ದಿದ್ದರೆ ಇನ್ನೂ ಮಸ್ತಾಗಿರ್ತಾಯಿತ್ತು ಅಂತ ನಂಗೆ ಅನ್ಸುತ್ತೆ. ಜಾಸ್ತಿ ಸ್ಮೂತ್ ಇದೆ ಅನ್ನಿಸ್ತು. ಅದೇನಂದರೆ ಯೂಸ್ ಟು ಆಗಬೇಕು ಓಡಿಸ್ತಾ. ನನ್ನ ಪ್ರಕಾರ ಟೂರಿಂಗಿಗಂತೂ ಈ ಗಾಡಿ ಮಕ್ಕನ್ ಗುರು. ನೀವು ಕಿಲೋಮೀಟ್ರ್ ಗಟ್ಟಲೆ ಆರಾಮಾಗಿ ಹೋಗ್ಬೋದು ಅನಿಸ್ತಿದೆ. ಆ್ಯಕ್ಚುಲಿ ಸ್ಪೀಡ್ 400ಗಿಂತ ಇದು ಸಾಕಾಗಿದೆ ಟೂರಿಂಗಿಗೆ. ಸೀಟೂ ಕಂಫರ್ಟ್ ಆಗಿದೆ, ಸಾಫ್ಟ್ ಆಗಿದೆ. ಇದು ಆ್ಯಕ್ಚುಲಿ ಬಂದು ಟೆಸ್ಟ್ ರೈಡ್ ಗಾಡಿ. ತುಂಬ ಜನ ಚಚಾಡಿರ್ತಾರೆ, ಅಂದ್ರೂ ಕ್ಲಚ್ಚು ಗೇರ್ ಎಲ್ಲ ಸ್ಮೂತ್ ಆಗೇ ಇದೆ. ಟ್ರಯಾಂಪ್ ಅವ್ರ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಾದ್ರು. ಆಮೇಲೆ ಇದು ಬಂದು ಸ್ಪ್ಲಿಟ್ ಸೀಟು, ಹಿಂದೆ ಕುತ್ಕೊಂಡವ್ರಿಗೂ ಸಪ್ರೇಟು, ನನಗೊಂದು ಇದು ಕೊಟ್ಟಿದ್ದಾರೆ ಗ್ರ್ಯಾಬ್ ರೈಲು. ಲಗೇಜ್ ಗೇಜ್ ಎಲ್ಲ ಆರಾಮಾಗಿ ಹಾಕೋಗ್ಬೋದು. ಇವ್ರದೇ ಎಷ್ಟೊಂದಿದೆ ಆಕ್ಸೆಸರೀಸು. ಇದು ಬಂದು ಇವಾಗ ಇಂಡಿಯಾಲೇ ಎಲ್ಲ ರೆಡಿ ಆಗ್ತಿರೋದು ಗಾಡಿ. ಆದರೆ ಆ್ಯಕ್ಚುಲಾಗಿ R&D ಮಾಡಿ ಇಂಜಿನ್ ಎಲ್ಲ ರೆಡಿ ಮಾಡಿರೋದು ಟ್ರಯಾಂಪ್ ಅವರೇ UK ಅಲ್ಲಿ. ಇದು ಡ್ಯುಯಲ್ ಚಾನಲ್ ABS, 2 ಚಕ್ರಕ್ಕೂ ABS ಇದೆ. ABS ಈಸ್ ಮಸ್ಟ್ ನನ್ನ ಪ್ರಕಾರ. ವೈಬ್ರೇಷನ್ನು ಏನಿಲ್ಲ, ಇಷ್ಟೊತ್ತು ಓಡಿಸ್ಕೊಬಂದಲ್ಲ, ಸ್ವಲ್ಪ ಬಸ್ಸಿಂಗ್ ಇದೆ ಅಷ್ಟೇ. ಅದು ಬಿಟ್ಟರೆ ವೈಬ್ರೇಷನ್ ಅಂತ ಏನಿಲ್ಲ ಗುರು. 80-100 ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಇಂಜಿನ್ನು ಅಷ್ಟು ಹೆವಿ ಈಟ್ ಏನು ಹೊಡಿತಲ್ಲ ಕಾಲ್ಗೆಲ್ಲ. ನನಗೆ ಟ್ರ್ಯಾಂಪಲ್ಲಿ ತುಂಬ ಇಷ್ಟ ಆಗೋ ಫೀಚರ್ ಏನು ಗೊತ್ತಾ, ಅವರು ಇಂಜಿನ್ನ ಕುಂಡಿಸ್ತಾರಲ್ಲ ಶಾಜಿ ಒಳಗಡೆ, ಆಮೇಲೆ ಆ ಬ್ಯಾಲೆನ್ಸಿಂಗು, ಅದಾದಮೇಲೆ ಸೆಂಟರ್ ಆಫ್ ಗ್ರಾವಿಟಿ, ಆಮೇಲೆ ಅದ್ರ ಮೇಲೆಲ್ಲ ಐಸಿಂಗ್ ಅಂತ ಕೇಕ್ ಬಂದು ಅವ್ರದ್ದು ಕ್ವಾಲಿಟಿ, ಪೇಂಟ್ ಜಾಬೇ ಆಗಲಿ, ನಟ್ಸ್ ಆ್ಯಂಡ್ ಬೋಲ್ಟ್ಸ್ ಕ್ವಾಲಿಟಿ, ಓವರಾಲ್ ಅವ್ರು ಹಾಕೋ ಕಾಂಪೋನೆಂಟ್ಸ್ ಇರುತ್ತಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನಂದು ಶಾಕ್ ವೇವ್ ಟ್ರ್ಯಾಂಪ್ ಸ್ಪೀಡ್ 1200 RS ಇದೆಯಲ್ಲ, ಅದು ಕ್ವಾಲಿಟಿ ಏನಿದೆ ಗುರು. ಅದು ಸುಮ್ಮನೆ ಯಾರು ಹಿಂಗೆ ಹೊಡಿತಾನೆ ನಾರ್ಮಲಿ, ಸುಮ್ಮನೆ ಕೊಯ್ಯ ಅಂತ ಆರು ಹೊಡಿತಾ ಇರೋದು ಅಷ್ಟೇ. ಅಲ್ಲಿ ಸಿಗ್ನಲ್ ಹೋಯ್ತಲ್ವೆಲ್ಲ, ಏನು ಪಡ್ಕೊಂಡ್ರು ಅಷ್ಟೇ. ಅವ್ರು ಹೋಗೋದಾಗಲೇ ಹೋಗೋದು. ಏನು ಹೇಳ್ತಿದೆ ಅಂದರೆ ಕ್ವಾಲಿಟಿಲಿ ಮಾತ್ರ ಕಾಂಪ್ರಮೈಸ್ ಆಗೋಲ್ಲ. ಅದೇ ನನಗೂ ಇಷ್ಟ. ಮತ್ತು ಇದರಲ್ಲೆಲ್ಲ ಟಾಪ್ ಸ್ಪೀಡು 160+ ಹೋಗ್ಬಿಡುತ್ತೆ ಬೇಗ. ಇದೂ ಹೋಗುತ್ತೆ ನೋಡಿ. 80-90 ಹೋಗ್ತಿದ್ರೆ ಏನು ಅಷ್ಟು ಡಿಫ್ರೆನ್ಸೇ ಗೊತ್ತಾಗಲ್ಲ. ಇವಾಗ ಅಡ್ವೆಂಚರ್ 390 ತೊಗೊಂಡ್ರೆ 80 ಹೋಗ್ತಿದ್ರು ಒಂದು ಸ್ವಲ್ಪ ವಿಂಡ್ ಬ್ಲಾಸ್ಟ್ ಇದೆ. ಇದರಲ್ಲಿ ವಿಂಡ್ ಬ್ಲಾಸ್ಟೇ ಇಲ್ಲ. ಏನಂದ್ರೆ ಅದರಲ್ಲಿ ಒಂದು ಚಿಕ್ಕದು ಮುಂದೆ ವಯಸ್ಸು ಕೊಟ್ಟವ್ರೆ, ಅದೇ ಅರ್ಧ ವಿಂಡ್ ನಾಯ್ಸ್ ಕ್ರಿಯೇಟ್ ಮಾಡುತ್ತೆ. ಗಾಡಿ ನೋಡೋಕೆ ನೋಡ್ರಿ ಹಿಂಗಿದೆ. ಮುಂದೆ ಗ್ರಿಲ್ ಕೊಟ್ಟವ್ರೆ, ಹೆಡ್ಲೈಟ್ಗೆ ಕಲ್ಲು ಗಿಲ್ಲು ಹೊಡೆದಾಗ ಏನು ಕ್ರ್ಯಾಕ್ ಆಗ್ತಾ ಇರಬಾರ್ದು ಅಂತ. ಯಾವುದು ಟೈರ್ ಬಂದು MRF Rev K 140 ಸೆಕ್ಷನ್ನು 17 ಇಂಚ್ ಕೊಟ್ಟಿದ್ದಾರೆ ಹಿಂದೆ ವೀಲು. ಮುಂದೆ 100/90 19 ಇಂಚ್ ವೀಲು. ಸ್ಪೀಡ್ಗೆ ಮುಂದೆ 17 ಇರುತ್ತೆ, ಇದು 19 ಇದೆ. ಇದು ನೋಡಿ, ಇದು ಸಸ್ಪೆನ್ಷನ್ ಗೋಲ್ಡನ್ ಕಲರ್ ಸಾಕಾಗಿದೆ ಅಲ್ಲ. ನಾನು ಗಾಡಿ ಬಗ್ಗೆ ಮಾತಾಡೋದೇ ಆಗಲಿ, ರಿವ್ಯೂ ಮಾಡೋದು ಲೇಮ್ಯಾನ್ ಪರ್ಸ್ಪೆಕ್ಟಿವ್ ಇಂದಾನೆ. ತುಂಬಾ ಹೆವಿ ಇನ್ ಡೆಪ್ತ್ ಎಲ್ಲ ಹೋಗಲ್ಲ ನಾನು. ಇವಾಗ ತಗೊಂಡವ್ರು ಏನೋ ನೋಡಬೇಕು, ಅದ್ರ ಮೇಲೆ ಮಾತಾಡೋದು ಜಾಸ್ತಿ ನಾನು. ಸ್ವಿಂಗಾಮು ಸಖತ್ತಾಗಿ ಮಾಡ್ತಾರೆ ಇವರು. ಸ್ವಿಂಗಾಮ್ ಡಿಸೈನು ಚೆನ್ನಾಗಿದೆ. ಓವರಾಲು ಗಾಡಿ ಲುಕ್ ವೈಸು ನನಗೆ ಕಾಂಪ್ಯಾಕ್ಟಾಗಿ ಚೆನ್ನಾಗಿದೆ ಅನಿಸುತ್ತು. ಆ್ಯಕ್ಚುಲಿ ಗಾಡಿ ನಂಗೆ ಕಾಂಪ್ಯಾಕ್ಟ್ ಆಗಿದ್ರೇ ಒಂಥರ ಇಷ್ಟ. ತುಂಬ ಬಲ್ಕಿ ಇದ್ದರೆ, ಎಸ್ಪೆಷಲಿ ಅಡ್ವೆಂಚರ್ ಬೈಕ್ಸು ತುಂಬ ಬಲ್ಕಿ ಇದ್ರೆ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸ್ಕ್ರಾಂಬ್ಲರ್ಗೆ ಯಾವ ಥರ ಮಾಡ್ಬೇಕು ಆ ಥರ ಮಾಡಿದ್ದಾರೆ. ಇವ್ರದ್ದು ಇನ್ನೂ ಲೈನಪ್ ಇದೆ ಗುರು. ಸ್ಕ್ರಾಂಬ್ಲರ್ದು ಇವ್ರದ್ದು ದೊಡ್ಡ ಲೈನಪ್ಪೇ ಇದೆ. ಇವರು ಪಯನಿಯರ್ಸು ಸ್ಕ್ರಾಂಬ್ಲರ್ ಗಾಡಿ ಮಾಡೋದ್ರಲ್ಲಿ. ಇದು ಅದೆಲ್ಲದಕ್ಕೆ ಚಿಕ್ಕ ತಮ್ಮ. ಅದೆಲ್ಲ ದೊಡ್ಡಣ್ಣಗಳವೆ, ಹೆವಿ ಪವರ್ಫುಲ್ ಇಂಜಿನ್ಗಳು. 1200 ಇದೆ. ಇವಾಗ ನಂದು ಸ್ಪೀಡ್ 1200 RS ಇದೆಯಲ್ಲ, ಹೈಪರ್ ನೆಕೆಡ್, ಅದೇ ಥರ ಸ್ಕ್ರಾಂಬ್ಲರಲ್ಲೇ 1200 ಇದೆ. ಅದು ಬೆಂಕಿ ಬಿರುಗಾಳಿ ಥರ ಇದೆ ಗಾಡಿ ಡಿಸೈನ್ ಎಲ್ಲ ನೋಡಿದ್ರೆ. ಟೈರು MRF ಕೊಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ಬೆಟರ್ ಟೈರ್ ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ಸುತ್ತೆ. ಓಕೆ, ಇದ್ರದ್ದು ಪರ್ಫಾರ್ಮೆನ್ಸ್ಗೆ ಲೆಕ್ಕ ಹಾಕಿದ್ರೆ ಅದೂ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಹೈಯರ್ ಗೇರ್ಸು ಲೋವರ್ ಸ್ಪೀಡು ಹೇಗೆ ಪರ್ಫಾರ್ಮ್ ಮಾಡುತ್ತೆ ನೋಡೋಣ. ಏನಕ್ಕೆ ಸಿಟಿನಲ್ಲಿ ಅದು ಇಂಪಾರ್ಟೆಂಟ್ ಅಲ್ಲ. ತುಂಬ ಗೇರ್ ಚೇಂಜ್ ಮಾಡ್ಕೊಂಡು ಇರೋದಕ್ಕಾಗಲ್ಲ. ಇವಾಗ KTM ಡ್ಯೂಕೆ ಆಗಲಿ, KTM ಗಾಡಿಗಳೆಲ್ಲ ಸ್ವಲ್ಪ ಗೇರ್ ಜಾಸ್ತಿ ಚೇಂಜ್ ಮಾಡಬೇಕಾಗುತ್ತೆ. ಇವಾಗ ನಾನು ಹೋಗ್ತಾ ಇರೋದು 30 4th ಗೇರು. ಪರವಾಗಿಲ್ಲ ಗುರು, 30 ಸ್ಪೀಡಲ್ಲಿ 4th ಗೇರು
ಸೂಪರು ನೋಡಿ ಮೇಡಮ್, ಆ್ಯಕ್ಟಿವಾಗಿಂತ ಫುಲ್ ಸ್ಲೋ ಆಗಿ ಹೋಗ್ತಾ ಇದ್ದೀನಿ ನಾನು. ಸ್ಕ್ರ್ಯಾಂಬ್ಲರು ಈ ಥರ ಕಚ್ಚಾ ರೋಡಲ್ಲೂ ಹೋಗೋದಕ್ಕಂತಲೇ ಮಾಡಿರೋದು. ಸಸ್ಪೆನ್ಷನ್ ಚೆಕ್ ಮಾಡ್ತಾ ಇದ್ದೀನಿ. ಗೊತ್ತೇ ಆದಾಗರು ಬಂಪ್ ಗಿಂಪೆಲ್ಲ ಅಷ್ಟು ಆರಾಮ್, ಸೂಪರ್. ಹೋಗೋಣ ಇದ್ರ ಮೇಲೆ. ಸ್ಯಾಡ್ಲಿಂಗ್ ಮಾಡೋದಕ್ಕೂ ಆರಾಮಾಗಿದೆ ಗುರು. ಲಡಾಖಕ್ಕೆಲ್ಲ ಎತ್ಕೊಂಡೋದ್ರೆ ಮಜಾ ಇರುತ್ತೆ ಪಕ್ಕ. ಬೇಕಂದ್ರೆ ಇರೋಲ್ಲ ಬರ್ತಾ ಇರೋದು ಟೆಸ್ಟ್ ಮಾಡೋದಕ್ಕೆ ಗಾಡಿ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಅಂದ್ಬಿಟ್ಟು ಡಬ್ಬಾ ರೋಡಲ್ಲಿ. ಓಕೆನಾ, ಇವನು ಯಾರಿಗೂ ಎತ್ಕೊಂಡೋಗಿ ಎಲ್ಲೆಲ್ಲೋ ಟಾರ್ ಮೇಲೆ ಓಡಿಸೋದು ಬಿಟ್ಟು ಯಾವ ಡಬ್ಬಾ ರೋಡ್ ಮೇಲೆ ಹೋಗ್ತಾನೆ ಅಂತ ಅನ್ಕೊಂಬಿಡ್ರಿ. ಸಸ್ಪೆನ್ಷನ್ ತುಂಬಾ ಸ್ಮೂತಾಗಿ ಕೊಟ್ಟಿದ್ದಾರೆ ಮಾತ್ರ. ಗೊತ್ತೇ ಆಯ್ತಲ್ಲ, ಮಕ್ಕನ್ ಅದಂಗೆ ಹೋಗುತ್ತೆ. ಓಕೆ, ಇವಾಗ ಹೈಯರ್ ಗೇರು ಲೋಡ್ ಸ್ಪೀಡು 5th ಗೇರ್ ಹಾಕಿ ನೋಡೋಣ. ನೋಡಿ 32 ಪರವಾಗಿಲ್ಲ ಗುರು. ಇದೇನೋ ಬೆಟರ್ ದ್ಯಾನ್ ಸ್ಪೀಡ್ ಅನ್ನಿಸ್ತಿದೆಯಲ್ಲ. 5th ಗೇರ್ನಲ್ಲೂ ಆರಾಮಾಗಿ ಹೋಗ್ತೈತೆ. ನಾನು ಆಕ್ಸಿಲೇಟ್ರ್ ಮಾಡ್ತಾ ಇಲ್ಲ, ಅದ್ರ ಪಡೆಗೆ ಅದು ಹೋಗ್ತಾ ಇದೆ ನೋಡಿ. ಏನಕ್ಕಂದರೆ ನಿಮ್ಗೆ ಆಫ್ ರೋಡ್ನಲ್ಲಿ ಲೋ ಆ್ಯಂಡ್ ಟಾರ್ಕ್ ಇದ್ದಷ್ಟು ನಿಮಗೆ ಗೇರ್ ಶಿಫ್ಟಿಂಗ್ ಜಾಸ್ತಿ ಮಾಡೋ ಪರಿಸ್ಥಿತಿ ಇರೋಲ್ಲ. ಅದು ಹಿಮಾಲಯ ಅವ್ರದ್ದು ತುಂಬ ಚೆನ್ನಾಗಿದೆ. ಹಳೆ ಹಿಮಾಲಯನ್ ಇತ್ತಲ್ಲ, ಅದು ಸಖತ್ತಾಗಿದೆ. ಹೊಸ ಹಿಮಾಲಯನ್ 450 ಅದನ್ನು ಓಡಿಸಿದ್ರೆ ಅದು ಗೊತ್ತಾಗುತ್ತೆ. ನಾನು ಆ್ಯಕ್ಚುಲಿ ಇದನ್ನು ಆಫ್ ರೋಡ್ಗೆಲ್ಲರೂ ತೊಗೊಂಡೋಗಿ ಟೆಸ್ಟ್ ಮಾಡೋಂತ ಅಂದ್ಕೊಂಡಿದ್ದೆ. ಅವರು ಗೌರವ್ ಇರ್ತಾರಲ್ಲಿ ಎಲೆಕ್ಟ್ರಾನಿಕ್ ಸಿಟಿಲಿ, ಅವ್ರು ಸ್ವಲ್ಪ ಹುಷಾರಿಲ್ಲದೆ ಮಲಗಿಬಿಟ್ಟಿದ್ದಾರೆ. ಇಲ್ಲಾಂದರೆ ಇದನ್ನು ಪ್ರಾಪರ್ ಆಫ್ ರೋಡಿಗೆ ಎತ್ಕೊಂಡೋಗಿ ಟೆಸ್ಟ್ ಮಾಡೋದಾಯಿತು. ಅದು ಇನ್ನೊಂದು ಸರಿ ಯಾವಾಗ ವೀಡಿಯೋ ಮಾಡೋಣ ಬಿಡಿ, ಪರವಾಗಿಲ್ಲ. ಇವಾಗ ಇದೊಂಥರ ಫಸ್ಟ್ ಇಂಪ್ರೆಷನ್ಸ್ ಅಂತಲೇ ಅಂದ್ಕೊಳ್ಳಿ. ನೋಡಿ ಆಲ್ಮೋಸ್ಟ್ 80 ಇದ್ದೀನಿ. ಸ್ಪೀಡ್ 80 ಇದೆ ಅಂತ ಫೀಲೇ ಆಗ್ತಾಯಿಲ್ಲ ನನಗೆ. ಹಂಗೆ ಇರಬೇಕು. ಏನಕ್ಕಂದರೆ ನಿಮಗೆ ಟೂರಿಂಗ್ ಹೋದರೆ ವಿಂಡ್ ಬ್ಲಾಸ್ಟ್ ತುಂಬ ಮ್ಯಾಟ್ರ್ ಆಗೋದು. ಬುಸ್ ಅಂತ ಹೆಲ್ಮೆಟಲ್ಲಿ ಗಾಡಿ ಹೊಡಿತಾ ಇದ್ರೆ, ಮುಖಕ್ಕೆ ಹೊಡಿತಾ ಇದ್ರೆ, ಡ್ರ್ಯಾಗ್ ಇದ್ರೆ ಹಿಂಗೆ, ಇಲ್ಲ ಬಫೆಟಿಂಗ್ ಇದ್ರೆ ಹಿಂಗೆ, ಹೆಲ್ಮೆಟ್ ಹಿಂಗೆ ಆಡ್ತಿದ್ರೆ ಅದೆಲ್ಲ ತಲೆನೋವು ಬಂದ್ಬಿಡುತ್ತೆ. ಒಂಥರ ಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ. ಕಿವಿ ಗುಯ್ ಅಂತ ಇರ್ತಾರೆ ರಾತ್ರಿ ಮಲಗಿದಾಗ. ಇದು ಅಷ್ಟೊಂದೇನು ಕಾಣಿಸ್ತಿಲ್ಲ ವಿಂಡ್ ಬ್ಲಾಸ್ಟು. ಸ್ಯಾಡ್ಲಿಂಗು ಅಷ್ಟೇ ಆರಾಮಿದೆ. ಈ ತೊಡೆಯಲ್ಲಿ ಟ್ಯಾಂಕ್ ಹತ್ರ ಇಟ್ಕೊಂಡ್ರೆ ಇಲ್ಲಿ ಹಿಂಗೆ ಕಂಫರ್ಟ್ ಇದೆ. ಆಟೋ ನೋಡ್ದವ್ರು ಯಾರಿಗೂ ಹಿಂಗೆ ನಿಂತ್ಕೊಂಡು ಹೋಯ್ತವನೇ ಅಂದ್ಬಿಟ್ಟು. ಹಳೆಯಪ್ಪ ಇಳ್ಕೊಂಡ್ಬಿಡ್ತೀನಿ ಗಾಡಿನ. ಓಕೆ, ಹಿಂಗಾಗಲ್ಲ, ಹಿಂಗೆ ಹೋಗ್ಬೇಕು. ನಿಂತ್ಕೊಂಡು ಗಾಡಿ ಓಡಿಸೋದಕ್ಕೂ ಸೂಪರ್. ನಾನು ಹೇಳಿದ್ನಲ್ಲ, ಏರಿಯಾ ಆಫ್ ಇಂಪ್ರೂವ್ಮೆಂಟ್ ಅಂತ ಬಂತು ಅಂದರೆ ಸಸ್ಪೆನ್ಷನ್ನು ಒಂದು ಸ್ವಲ್ಪ ಅಡ್ಜಸ್ಟಬಲ್ ಕೊಟ್ಬಿಟ್ಟಿದ್ರೆ ಇನ್ನೂ ಸೂಪರಾಗಿರ್ತಾ ಇತ್ತು. ಗೇರ್ ಶಿಫ್ಟಿಂಗ್ ಪೆಡಲ್ ಇದೆಯಲ್ಲ, ಅದೊಂದು ಸ್ವಲ್ಪ ಆಚೆ ಇದ್ದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಟೈರ್ ಇನ್ನೊಂದು ಸ್ವಲ್ಪ ಬೆಟರ್ ಕೊಡ್ಬೋದಾಗಿತ್ತು ಅಂತ ಅನಿಸುತ್ತೆ. ಆದರೆ ಇಟ್ ವಿಲ್ ಡೂ ದ ಜಾಬ್. ಮತ್ತು ಮಿರರ್ ಇನ್ನೊಂದು ಸ್ವಲ್ಪ ದೊಡ್ಡದು. ಮಿಕ್ಕಿದೆಲ್ಲ ಓಕೆ, ಫೈನ್, ನೋ ಪ್ರಾಬ್ಲಮ್. ಇದು ಒಳ್ಳೆ ಆಲ್ರೌಂಡರ್ ಗಾಡಿ ಆಗೋಯ್ತಲ್ಲ ಗುರು. ಕಾಂಪ್ಯಾಕ್ಟು ಇದೆ, ಡಬ್ಬ ರೋಡೋದು ಆರಾಮಾಗಿ ಹೋಗುತ್ತೆ. ಸಸ್ಪೆನ್ಷನು ಸ್ಮೂತಾಗಿದೆ, ಸ್ಟ್ಯಾಂಡ್ಸು ಚೆನ್ನಾಗಿದೆ, ಅರ್ಗೊನಾಮಿಕ್ಸ್ ಚೆನ್ನಾಗಿದೆ, ಸೀಟಿಂಗ್ ಪಾಸ್ಚರ್ ಅದೆಲ್ಲನೂ ಸೂಪರ್. ಇಲ್ಲೇ ಇದೆ ರಾಯಲ್ ಎನ್ಫೀಲ್ಡು, ಅದನ್ನೂ ಓಡಿಸಿ ನೋಡೋಣ. ಅಡ್ವೆಂಚರ್ 450 ಅದೇಗಿದೆ ಅಂದ್ಬಿಟ್ಟು. ಜೊತೆಗೆ 185 ಕಿಲೋಸ್ ಏನೋ ಇದೆ. ಓಕೆ, ಅಂಥ ಹೆವಿ ಏನಿಲ್ಲ. ಸ್ಪೀಡ್ ಇದಕ್ಕಿಂತ 10 kg ಕಮ್ಮಿ. ಸಿಟಿಲೂ ಆರಾಮಿದೆ, ಟೂರಿಂಗು ಚೆನ್ನಾಗಿರುತ್ತೆ. ಒಂಥರ ಆಲ್ರೌಂಡರ್, ಆಲ್ ಇನ್ ಆಲ್ ಅಲಗರಾಜನ್. ಐ ಲೈಕ್ ದಿಟ್. ಅಟ್ ದಿ ಎಂಡ್ ಆಫ್ ದ ಡೇ ಯುವರ್ ಮನಿ ಯುವರ್ ಡಿಸಿಷನ್. ಟೆಸ್ಟ್ ರೈಡ್ ಮಾಡಿ, ಮತ್ತು ಓನರ್ಶಿಪ್ ಎಕ್ಸ್ಪೀರಿಯನ್ಸ್ನೂ ತೊಗೊಳ್ಳಿ. ಇವ್ರು ಓನ್ ಮಾಡಿರ್ತಾರಲ್ಲ ಅವ್ರನ್ನೆಲ್ಲ ಕೇಳಿ. ಗ್ರೂಪ್ಸ್ ಇರುತ್ತೆ, ಅಲ್ಲೆಲ್ಲ ಮೆಸೇಜ್ ಆಗಿ ತಿಳ್ಕೊಳ್ಳಿ ಹೇಗಿದೆ ಗಾಡಿ ಅಂದ್ಬಿಟ್ಟು. ಎಲ್ಲ ತಿಳ್ಕೊಂಡಾದ್ಮೇಲೆ ಗಾಡಿನ ಇನ್ನೊಂದು 2-3 ಸಲ ಟೆಸ್ಟ್ ರೈಡ್ ಮಾಡಿ, ಸಮಾಧಾನ ಆಗಲು ಟೆಸ್ಟ್ ರೈಡ್ ಮಾಡಿ. ಅದಾದ್ಮೇಲೆ ಗಾಡಿನ ತೊಗೊಳೋದು ಬಿಡೋದು ನೀವು ಫೈನಲ್ ಡಿಸಿಷನ್ ಕೂತ್ಕೊಂಡು ಯೋಚನೆ ಮಾಡಿ. ನಿಮ್ಮ ಪ್ಯಾರಾಮೀಟರ್ಸ್ ಎಲ್ಲ ಮ್ಯಾಚ್ ಆಗ್ತಿದೆ, ನಿಮ್ಮ ಬಜೆಟ್ ಕೂರ್ತಾ ಇದೆಯಾ, ಅದೆಲ್ಲ ಟಿಕ್ ಮಾರ್ಕ್ ಆಯಿತು ಅಂದರೆ ಹೋಗಿ ಬುಕ್ ಮಾಡಿ ತಗೊಳ್ರಿ. ಬುಕ್ಕಿಂಗಿಗೆ, ಗಾಡಿ ಟೆಸ್ಟ್ ರೈಡ್ಗೆ, ಇನ್ನೂ ಫರ್ದರ್ ಡೀಟೇಲ್ಸ್ಗೆ ಎಲೆಕ್ಟ್ರಾನಿಕ್ ಸಿಟಿಲಿ ಟ್ರ್ಯಾಂಪ್ ಶೋರೂಮ್ ಇದೆ. ಅವ್ರ ಕಾಂಟ್ಯಾಕ್ಟ್ಸ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಗೌರವ್ಗೆ ಕಾಲ್ ಮಾಡಿ, ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಗುರುವೆ. ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೊಂದು ಗಾಡಿ ರಿವ್ಯೂ ಮಾಡ್ತಾ ಸಿಗೋಣ. ಟೇಕ್ ಕೇರ್, ಬಾಯ್.